ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ರಬಕವಿ ಬನಟ್ಟಿಯಲ್ಲಿ ಶ್ರೀ ಮಹಾವೀರ ಜಯಂತಿ ಆಚರಣೆ. ಅಹಿಂಸಾ ಪರಮೋ ಧರ್ಮ ಎಂದು ವಿಶ್ವಕ್ಕೆ ಸಾರಿದ ಭಗವಾನ್ ಶ್ರೀ ಮಹಾವೀರರು ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಜೈನ ಸಮುದಾಯದವರು ಶ್ರೀ ಭಗವಾನ್ ಶ್ರೀ ಮಹಾವೀರ ಭಾವಚಿತ್ರಕ್ಕೆ ಹೂವಿನಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿದರು. ನಂತರ ಪ್ರಮುಖ ರಸ್ತೆಯ ಮೂಲಕ ಸಕಲ ವಾದ್ಯ ಮೇಳದೊಂದಿಗೆ ದಾರಿಯುದ್ದಕ್ಕೂ ಭಗವಾನ್ ಶ್ರೀ ಮಹಾವೀರರನ್ನು ಸ್ಮರಿಸುತ್ತಾ ಜೈನ ಮಂದಿರಕ್ಕೆ ತೆರಳಿದರು. ನಂತರ ಎಲ್ಲ ಭಕ್ತರಿಗೆ ಪ್ರಸಾದ ಕೂಡ ಸ್ವೀಕರಿಸಿದರು. ಜೈನ ಧರ್ಮದ ಜನರು ಮಹಾವೀರ ಜಯಂತಿಯನ್ನು ಮಹಾವೀರ ಸ್ವಾಮಿ ಜನ್ಮ ದಿನಾಚರಣೆಯಾಗಿ ಆಚರಿಸುತ್ತಾರೆ. ಮಹಾವೀರ ಸ್ವಾಮಿಯನ್ನು ವರ್ಧಮಾನ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಅವರು ಜೈನ ಧರ್ಮದ 24ನೇ ಕೊನೆಯ ತೀರ್ಥಂಕರೆನ್ನುವ ಹೆಮ್ಮೆಗೆ ಪಾತ್ರರಾದರು. ಜೈನ ಧರ್ಮದ ಮೂಲ ತತ್ವಗಳನ್ನು ಸ್ಥಾಪಿಸಿದವರು ಕೂಡ ಇವರೇ ಆಗಿದ್ದಾರೆ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಲ್ಲಿ ಜನ್ಮ ವಾರ್ಷಿಕೋತ್ಸವ ಆಚರಿಸಲಾಗುತ್ತದೆ. ಶ್ರೀ ಮಹಾವೀರ ಸ್ವಾಮಿಗಳು ತಮ್ಮ ಜೀವನದ ಮೂಲಕ ಅಹಿಂಸೆ, ಸತ್ಯ, ಕರುಣೆ ಮತ್ತು ಸ್ವಯಂ ಕೃಷಿತ ಅದ್ಭುತ ತತ್ವವನ್ನು ಪ್ರಸ್ತುತಪಡಿಸಿದರು. ಅವರ ಬೋಧನೆಗಳು ಇಂದಿಗೂ ಪ್ರತಿಯೊಬ್ಬರ ವ್ಯಕ್ತಿಗೂ ಸ್ಫೂರ್ತಿದಾಯಕವಾಗಿದೆ. ಮಹಾವೀರ ಮಾನವ ಆಹಾರ ಸಸ್ಯಾಹಾರಿ, ನೀನು ಬದುಕು, ಇತರನ್ನು ಬದುಕಲು ಬಿಡು, ಲೋಕ ಕಲ್ಯಾಣಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಜಿಸಿದರು, ಅಹಿಂಸೆಯೇ ಶ್ರೇಷ್ಠ ಧರ್ಮವೆಂದು ಸಾರಿದರು ಎಂದು ಹೇಳಿದ ಶ್ರೀ ಡಾಕ್ಟರ್ ಅಭಿನಂದನ್ ಡೋರ್ಲೆ ಉಪಸ್ಥಿತಿಯಲ್ಲಿ ಸಮುದಾಯದವರು, ಹಿರಿಯರು, ಯುವಕರು, ತಾಯಂದಿರು ಹಾಜರಿದ್ದರು. ವರದಿಗಾರರು ಸಂಗಪ್ಪ ಪಿ ಚಿತ್ರಗಿರಿ, ರಬಕವಿ ಬನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್.